ವೈಕಟ್ಟೆ ಅಸಮಾಧಾನ ಸ್ಫೋಟದ ಬಳಿಕ ಈಗ ಅನುದಾನ ರಿಲೀಸ್ ಆಗಿದೆ. ಸಿಎಂ ಸೂಚನೆಯ ಮೇರೆಗೆ ಈಗ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಸಮಾಧಾನ ಸ್ಫೋಟದ ಬಳಿಕ ಅನುದಾನ ರಿಲೀಸ್ ಆಗಿದೆ. ಸಿಎಂ ಸೂಚನೆಯ ಮೇರೆಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಶೀಘ್ರದಲ್ಲೇ ಆರ್ಥಿಕ ಇಲಾಖೆಯಿಂದ ಅನುದಾನ ರಿಲೀಸ್ ಆಗಲಿದೆ. ಶಾಸಕರಿಗೆ ಕೊಟ್ಟಂತ ಭರವಸೆಯಂತೆ ಅನುದಾನವನ್ನ ಈಗ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆಯಡಿ 37.50 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯಾಗಿದೆ. ಶಾಸಕರ ವಿವೇಚನಾಧಿಕಾರದ ಅಡಿಯಲ್ಲಿ ಇತರ ಇಲಾಖೆ ಕಾಮಗಾರಿಗೆ 12.50 ಕೋಟಿ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯನವರೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿಯೇ ಜುಲೈ 30-31ರಂದು ಶಾಸಕರ ಸಭೆ ನಡೆಸ್ತಾರೆ ಮುಖ್ಯಮಂತ್ರಿಗಳು. ಅದಾದ ಮೇಲೆ ಕಾಮಗಾರಿಗಳ ವಿವರಗಳೊಂದಿಗೆ ಸಭೆಗೆ ಈಗ ಆಗಮಿಸುವಂತೆ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀವಿ, ಪತ್ರವನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅನುದಾನಕ್ಕಾಗಿ ದೊಡ್ಡ ಮಟ್ಟದ ಅಸಮಾಧಾನವನ್ನ ಸ್ವಪಕ್ಷ ನಾಯಕರೇ ಹೊರಗಾಕಿದ್ರು. ಶಾಸಕರೆಲ್ಲರೂ ಕೂಡ ಸಿಗ್ತಾ ಇಲ್ಲ ಅನುದಾನ, ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದಾಗಿ ಸರ್ಕಾರದ ವಿರುದ್ಧವೇ ದನಿ ಎತ್ತಿದ್ರು ಶಾಸಕರು. ಹಲವು ಶಾಸಕರು ಪ್ರತ್ಯಕ್ಷವಾಗಿ ಮಾತಾಡಿದ್ರು, ಬಹಿರಂಗವಾಗಿ ಹೇಳಿದ್ರು, ಪರೋಕ್ಷವಾಗಿ ಬೇಸರವನ್ನ ಹೊರಗಾಕಿದ್ರು. ಈಗ ಶಾಸಕರ ಜೊತೆ ಸಭೆಯನ್ನ ನಡೆಸೋದಕ್ಕೆ ಎಲ್ಲ ಮಾತುಕತೆಯನ್ನ ಆಗಿತ್ತು. ಉಸ್ತುವಾರಿ ಜೊತೆಯೂ ಮಾತನಾಡೋ ಸಂದರ್ಭದಲ್ಲಿ ಕೂಡ ಇದೇ ಆಗಿತ್ತು. ಈಗ ಸುರ್ಜೇವಾಲಾ ಸಭೆಯ ಬಳಿಕ ಶಾಸಕರಿಗೆ ಅನುದಾನ ಬಿಡುಗಡೆಗೆ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಇಷ್ಟು ದಿನ ಏನು ಅಸಮಾಧಾನಗಳಿತ್ತು, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ದುಡ್ಡಿಲ್ಲ, ಜೊತೆಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ದೊಡ್ಡ ಮಾತಿತ್ತು, ಬರೀ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ತಿಲ್ಲ, ದುಡ್ಡಿಲ್ಲ. ಈಗ ಆ ಮಾತುಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿಗ್ನಲ್ ಕೊಟ್ಟಿದ್ದಾರೆ. ಫುಲ್ ಗ್ರೀನ್ ಸಿಗ್ನಲ್. ಈ ನಿಟ್ಟಿನಲ್ಲಿ ಶಾಸಕರ ವಿವೇಚನಾಧಿಕಾರದ ಅಡಿಯಲ್ಲಿ ಇತರೆ ಇಲಾಖೆ ಕಾಮಗಾರಿಗೆ 12.50 ಕೋಟಿ ಜೊತೆಲಿ 50 ಕೋಟಿ ರೂಪಾಯಿ ಬಿಡುಗಡೆಗೆ ಎಲ್ಲ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಈಗಾಗಲೇ ಎಲ್ಲರ ಬಾಯಲ್ಲಿ ಒಂದೇ ಮಾತಿತ್ತು, ಗ್ಯಾರಂಟಿ ಕೊಟ್ಟರು, ಅನುದಾನ ಇಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದಾಗಿ ಕಾಂಗ್ರೆಸ್ನಲ್ಲೇ ಶಾಸಕರು ಅಸಮಾಧಾನ ಹೊರಗಾಗ್ತಿದ್ರು. ಸದ್ಯೀಗ ಸುರ್ಜೇವಾಲಾ ಅವರ ಮೀಟಿಂಗ್ ಬಳಿಕ ಇಂಥದ್ದೊಂದು ಮಹತ್ವದ ನಡೆ ಆಗ್ತಿದೆ. ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರನಾ ಅಥವಾ ಎಲ್ಲ ಶಾಸಕರಿಗೂ ಅನುದಾನ ಸಿಗುತ್ತಾ? ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆ ದುರ್ಗೇಶ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈಗ ಅನುದಾನಕ್ಕೆ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜುಲೈ 30 ಮತ್ತು 31ರಂದು ಶಾಸಕರನ್ನೆಲ್ಲ ಸಭೆ ಕರೆದು ಅದಾದ ಮೇಲೆ ರಿಲೀಸ್ ಆಗುತ್ತೆ. ಹಾಗಾಗಿ ಬಹುದಿನಗಳ ಕೂಗು ಏನಿತ್ತಲ್ಲ ಅದಕ್ಕೀಗ ಒಂದು ಫಲ ಸಿಗ್ತಿದೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ನಾನು ಆಗಲೇ ಕೇಳ್ತಾ ಇದ್ದೆ, ಈಗಾಗಲೇ ಅಸಮಾಧಾನ ಹೊರಗಾಕಿದ್ರು, ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಕೊಡಿ ಅನ್ನೋದಾಗಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಎಷ್ಟು ಹಣ ಈಗ ಅನುದಾನವಾಗ ಸಿಗುತ್ತೆ? ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರನಾ ಅಥವಾ ಎಲ್ಲ ಶಾಸಕರಿಗೆ ಸಿಗುತ್ತಾ? ಈಗ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ಅಖಿಲೇಶ್, ಏನೋ ರಾಜ್ಯದಲ್ಲಿ ಶಾಸಕರ ಅಸಮಾಧಾನ ತಾರಕಕ್ಕೇರಿತ್ತು. ಸಚಿವರು ಸರಿಯಾಗಿ ನಡ್ಕೊಳ್ತಿಲ್ಲ, ಅನುದಾನ ಸಿಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಿಡಿದುಕೊಂಡು ಕಾಂಗ್ರೆಸ್ನ ಎಐಸಿಸಿ ನಾಯಕರ ಗಮನಕ್ಕೂ ಕೂಡ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಸುರ್ಜೇವಾಲಾ ಸಾಲು ಸಭೆಗಳನ್ನು ನಡೆಸಿದ ಬಳಿಕ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಖುಷಿ ಸುದ್ದಿಯನ್ನ ನೀಡಿದ್ದಾರೆ. 50 ಕೋಟಿ ಅನುದಾನ ನೀಡುವುದಾಗಿ ಈಗಾಗಲೇ ಒಂದು ಉಲ್ಲೇಖದ ಮೂಲಕ, ಪತ್ರದ ಮೂಲಕ ಅವರಿಗೆ ಸಾಕಷ್ಟು ಮಾಹಿತಿಯನ್ನ ಕೇಳಿರುವಂತದ್ದು. ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆಯ ಮೂಲಕ 37 ಕೋಟಿ 50 ಅನುದಾನಕ್ಕೆ ಒಂದು ಮಂಜೂರಾತಿ ನೀಡುವ ವಿಚಾರವಾಗಿ ಅದ್ರ ಜೊತೆಗೆ ಸರ್ಕಾರದ ಅಂದ್ರೆ ಶಾಸಕರ ವಿವೇಚನಾ ಅಧಿಕಾರದ ಅಡಿ ಯಾವ ರೀತಿಯ ಕೆಲಸಗಳನ್ನ ಮಾಡಿಕೊಳ್ಬೇಕು, ವಿವಿಧ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳು ಆಗಬೇಕು ಅನ್ನುವ ನಿಟ್ಟಿನಲ್ಲಿ 12.5 ಕೋಟಿ ಅನುದಾನವನ್ನ ನೀಡೋದಕ್ಕೆ ಈಗಾಗಲೇ ಒಂದು ಪತ್ರವನ್ನ ಹೊರಡಿಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರಿಗೆ, ಆದ್ರೂ ಕೂಡ ಕಾಂಗ್ರೆಸ್ ಬಿಜೆಪಿ ಅನ್ನುವಂಥ ತಾರತಮ್ಯ, ಜೆಡಿಎಸ್ ಅನ್ನೋ ತಾರತಮ್ಯವನ್ನು ಮಾಡಿಲ್ಲ. ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಎಲ್ಲ ಶಾಸಕರು ಯಾರ್ಯಾರು ಈಗಾಗಲೇ ಅನುದಾನ ಬೇಕು ಅಂತ ಪತ್ರಗಳನ್ನ ಬರೆದಿದ್ದೀರಿ, ಆ ಒಂದು ಪತ್ರದ ಅನುದಾನವಾಗಿ
ಜುಲೈ 30 ಮತ್ತು 1ನೇ ತಾರೀಕು 2 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಶಾಸಕರ ಒಂದು ಸಭೆಯನ್ನು ಕರೆದಿರುವಂತದ್ದು. ಸಿಎಂ ಅವರ ಏನು ಸಮ್ಮೇಳನ ಸಭಾಂಗಣ ಕೊಠಡಿಯಿದೆ ವಿಧಾನಸೌಧ ಆದ ಒಂದು ಸಭೆಯಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಕಾಮಗಾರಿಗಳಿಗೆ ನೀವು ಅನುದಾನವನ್ನ ಕೇಳ್ತಿದ್ದೀರಿ ಅನ್ನುವ ನಿಟ್ಟಿನಲ್ಲಿ ಒಂದು ವಿವರವನ್ನ ಕೊಡುವ ಮೂಲಕ ಒಂದು ದಾಖಲೆಯನ್ನು ತೆಗೆದುಕೊಂಡು ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಚರ್ಚೆಯನ್ನ ಮಾಡಿ ಈ ನಿಟ್ಟಿನಲ್ಲಿ ನಾನು ನಿಮ್ಗೆ ಅನುದಾನವನ್ನ ಬಿಡುಗಡೆ ಮಾಡ್ತೀನಿ ಅನ್ನುವಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ 2 ವರ್ಷ ಪೂರೈಕೆ ಆಗ್ತಿದೆ, ಆದ್ರೆ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅನ್ನುವಂತ ಅಸಮಾಧಾನ ಹೆಚ್ಚಾಗಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈಗ ಏನು ಮುಂಗಾರು ಅಧಿವೇಶನಕ್ಕೂ ಮುನ್ನ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ. ಶಾಸಕರಿಗೆ 50 ಕೋಟಿ ಅನುದಾನವನ್ನ ಕೊಡೋದಕ್ಕೆ ಮುಂದಾಗ್ತಿರುತ್ತಾರೆ ಅಖಿಲೇಶ್.